ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗಸ್ಥೋ ಶ್ರೀಮಚ್ಛಂಕರ ಭಗವತ್ ಪೂಜ್ಯವಾದ ಗುರುಭ್ಯೋ ನಮಃ. ವಂದೇ ಸಹ ಹಾರಿದ್ರುಮತಂ ಗೌತಮಂ ಅಲ ಗೌತಮಮೇತ್ಯ ಉವಾಚ ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಾಂ ಭಗವಂತಮಿತಿ. ಬೇರಾಚರಣೆ ಮಾಡಿಸೋದೇ ನನಗೆ ಬ್ರಹ್ಮಚರ್ಯ ಗತಿ ಇಲ್ಲ, ಉಪಾಸನೆ ಕೊಟ್ಬಿಡ್ತಾರೆ, ಬೇರಾಚರಣೆ ಮಾಡೋದೇ ಇಲ್ಲ. ತಗುಮೋವಾಚ ಕಿಂಗೋತ್ವಂ ಸೌಮ್ಯಾಸೀತಿ ಸಹೋವಾಚ ನಾಹಮೇತದ್ವೇದ ಭೋ ಯದ್ಗೋತ್ರೋಹಮಸ್ಮಿ ಅಪೃಚ್ಛಂ ಮಾತರಂ ಸಾ ಮಾ ಪ್ರತ್ಯಬ್ರವೀತ್ ಬಹ್ವಹಂ ಚರಂತಿ ಪರಿಚಾರಿಣೀ ಯೌವನೇ ತ್ವಾಮಲಭೇ ಸಾಹಮೇತನ್ನ ವೇದ ಯದ್ಗೋತ್ರಸ್ತ್ವಮಸಿ ಜಬಾಲಾತು ನಾಮಾಹಮಸ್ಮಿ ಸತ್ಯಕಾಮೋ ನಾಮ ತ್ವಮಸೀತಿ ಸೋಹಮೋ ಸತ್ಯಕಾಮೋ ಜಾಬಾಲೋಸ್ಮಿ ಭೋ. ಭಗವತಿ ಹಾರಿದ್ರುಮತಂ ಗೌತಮಂ ಏತ್ಯ ಉವಾಚ ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಾಂ ಭಗವಂತಂ ಇತಿ ತಂ ಹ ಉವಾಚ ಕಿಂ ಗೋತ್ರಃ ನು ಸೌಮ್ಯ ಅಸಿ ಇತಿ ಸಹ ಹ ಉವಾಚ ನ ಅಹಂ ಏತತ್ ವೇದ ಭೋಃ ಇತ್ ಗೋತ್ರಃ ಅಹಂ ಅಸ್ಮಿ ಅಪೃಚ್ಛಂ ಮಾತರಂ ಸಾ ಮಾ ಪ್ರತ್ಯಬ್ರವೀತ್ ಬಹು ಅಹಂ ಚರಂತಿ ಪರಿಚಾರಿಣೀ ಯೌವನೇ ತ್ವಾಂ ಲಭೆ ಸಾ ಅಹಂ ಏತತ್ ನ ವೇದ ಯದ್ಗೋತ್ರಃ ತ್ವಂ ಅಸಿ ಇತಿ ತ್ವಮಪಿ ಜಬಾಲಾ ತು ನಾಮ ಅಹಂ ಅಸ್ಮಿ ಸತ್ಯಕಾಮಃ ನಾಮಾದಿಗಳ ನಾಮ ನಾಮ ಅಹಂ ಅಸ್ಮಿ ಸತ್ಯಕಾಮಃ ನಾಮ ತ್ವಂ ಅಸಿ ಇತಿ ಸಹ ಅಹಂ ಸತ್ಯಕಾಮಃ ಜಾಬಾಲಃ ಅಸ್ಮಿ ಭೋಃ ಇತಿ. ಸಹ ಅಂದ್ರೆ ಆ ಸತ್ಯಕಾಮನು ಹಾರಿದ್ರುಮತ ಹರಿದ್ರುಮನ ಮಗನ ಅಂದ್ರೆ ಹಾರಿದ್ರುಮತ ಅಂತ ಹೆಸರು. ಗೌತಮ ಗೋತ್ರದವನು, ಅವನ ಹತ್ರ ಬಂದ. ಭಗವತಿ ತಮ್ಮಲ್ಲಿ ಬ್ರಹ್ಮಚರ್ಯಂ ವತ್ಸ್ಯಾಮಿ, ಬ್ರಹ್ಮಚರ್ಯದಲ್ಲಿ ಇರ್ತೀನಿ ಅಂತಂದ. ಉಪೇಯ ಭಗವಂತ ತಮ್ಮನ್ನ ಬಳಿಸಾರುತ್ತಿದ್ದೇನೆ, ಶಿಷ್ಯನಾಗಿ ಬರುತ್ತಿದ್ದೇನೆ ಎಂದ. ತಮ್ ಅವನನ್ನ ವಾಚ ಕೇಳ್ದ, ಯಾರು ಹಾರ್ದಿಮತ, ಕಿಂಗೋತ್ತೂರು ಸೌಮ್ಯ, ಸೌಮ್ಯ ಯಾವ ಗೋತ್ರದಪ್ಪ ನೀನು ಅಂತ. ಸಹ ಓವಾಚ ಅವನು ಹೇಳಿದನು, ನಾಹಮೀದ ದ್ವೇದ ಭೋ, ಪೂಜ್ಯರೇ ನನಗಿದು ಗೊತ್ತಿಲ್ಲ. ಯದ್ಗೋತ್ರೋಹಮಸ್ಮಿ, ಯಾವ ಗೋತ್ರದವನಾಗಿದ್ದೀನಿ ನಂಗೆ ಗೊತ್ತಿಲ್ಲ. ಆದ್ರೆ ಅಪೃಚ್ಛಂ ಮಾತನು, ನಮ್ಮ ತಾಯಿಯನ್ನು ಕೇಳಿದೆ ಇದೇ ವಿಷಯವಾಗಿ. ಏತದ್ ಸಾಮಾ ಪ್ರತಿಭೆ ಕೇಳಿದಕ್ಕೆ ಅವಳು ನಂಗೆ ಹೇಳಿದ್ಲು, ಬಹಳವಾಗಿ ನಾನು ಯೌವನದಲ್ಲಿ ಸೇವೆ ಮಾಡ್ಕೊಂಡೇ ಇದ್ದೆ ಮನೆಯಲ್ಲಿ. ಬರೀ ಅತಿಥಿ ಅಭ್ಯಾಗದ ಸೇವೆ, ಮನೆ ಕೆಲಸ ಮಾಡ್ಕೊಂಡೇ ಇದ್ದೆ. ನಾನು ಕೇಳಕ್ಕಾಗಲಿಲ್ಲ. ಆಗಲೇ ನಿನ್ನ ತಂದೆ ಸತ್ತು ಹೋದ್ರು. ಆದ್ರೆ ಯೌವನದಲ್ಲಿ ನಾನು ಹುಟ್ಟಿದೆ. ಅವಳು ಇದನ್ನು ಅರಿತವಳಾಗಿರ್ಲಿಲ್ಲ.
ನಾನು ಯಾವ ಗೋತ್ರದವನೋ ಗೊತ್ತಿಲ್ಲ, ಅದು ಅವಳು ಅಷ್ಟೇ ಹೇಳಿದ್ಲು, ನಾನು ಜಬಾಲ ನಾನಾಗಿದ್ದೀನಿ, ಜಬಾಲ ಅಥವಾ ಅಹಮಸ್ಮಿ, ನೀನ್ ಸತ್ಯಕಾಮನಾಗಿದ್ದೀಯಾ, ನೀ ಸತ್ಯಕಾಮ ಜಾಬಾಲ ಅಂತ ಹೇಳ್ಬಿಡು ಅಂತ ಹೇಳಿದ್ಲು. ಸತ್ಯಕಾಮ ಜಾಬಾಲನಾಗಿದ್ದೀನಿ ಗುರುಗಳೇ ನಮಸ್ಕಾರ ಮಾಡ್ದ. ಇಷ್ಟೇ ಗೋತ್ರ ಗೊತ್ತಿಲ್ಲ. ನೀವೇನ್ ತೀರ್ಮಾನ ಮಾಡ್ರಿ ಏನ್ ಗೋತ್ರ ಗೋತ್ರವಿಲ್ಲ ಎಂದೂ ಇಲ್ಲ ಅವನಿಗೆ. ಗೋತ್ರ ಇದ್ದರೆ ಯಾವ ಗೋತ್ರ ಬಂದ್ರೆ ಮಾಡುವ ಕೃಷ್ಣನ್ ಮಾಡಿದ್ರು ಗೊತ್ತು. ಅಜ್ಞಾತಾನಂ ಕಶ್ಯಪಾದ್ಯನ ಇದೆಯಲ್ಲ, ಏನೋ ಮಾಡಿರ್ಬೇಕು. ಈಗೆಲ್ಲ ಉಂಟಾ ಗೋತ್ರವೇ ಗೊತ್ತಿಲ್ಲ, ಸೂತ್ರವೇ ಗೊತ್ತಿಲ್ಲ. ಆ ಕಾಲದಲ್ಲೇ ವೇದ ಕಾಲದಲ್ಲೇ ಹೀಗಾಯ್ತು ಅಂತಂದ್ರೆ ಈ ಕಾಲದಲ್ಲಿ ಏನು ಆಶ್ಚರ್ಯ ಅಂತ ನಂಗೆ ಅದೇ ಅನ್ಸುತ್ತೆ. ವೇದ ಕಾಲದಲ್ಲೇ ಗೋತ್ರ ಗೊತ್ತಿದೆ ಇರುವಂತಹ ಲಂಡ್ರಲ್ಲ ಇದ್ರು ಅಂತಂದ್ರೆ ಏನು ಗೊತ್ತಿಲ್ಲ ಅಂತ. ಇನ್ನು ಈ ಘೋರ ಕಲಿಕಾಲದಲ್ಲಿ ಗೋತ್ರ ಗೊತ್ತಿದೆ ಸೂತ್ರ ಆಶ್ಚರ್ಯವೇ ಇಲ್ಲ. ಸತ್ಯಕಾಮ ಹಾರಿದ್ಮತಂ ಹರಿದ್ಮತೋ ಅಪತ್ಯಂ ಹಾರಿದ್ಮತಂ ಗೌತಮಂ ಗೋತ್ರತಃ ಏತ್ಯ ಗತೌ ವಾಚ. ಹರಿದ್ಮತೋ ಅಪತ್ಯಂ ಆ ಸತ್ಯಕಾಮನು ಹಾರಿದ್ಮತ ಅಂದ್ರೆ ಹರಿದ್ಮತನ ಮಗನಾದ್ರಿಂದ ಹಾರಿದ್ಮತ, ಗೋತ್ರದಿಂದ ಗೌತಮನಾದ್ರಿಂದ ಗೌತಮ ಅವನ ಹತ್ರ ಬಂದು ಹೇಳಿದನು. ಸತ್ಯಕಾಮ ಹೇಳ್ದ, ಬ್ರಹ್ಮಚರ್ಯಂ ಭಗವತಿ ಪೂಜಾವತಿ ತ್ವಯಿ ವತ್ಸ್ಯಾಮಿ. ಭಗವತಿ ಪೂಜಾವತಿ ಇದ್ದ, ಪೂಜಾವಂತರಾದ ತಮ್ಮಲ್ಲಿ ಬ್ರಹ್ಮಚರ್ಯವಾಗಿ ನಾನು ಬ್ರಹ್ಮಚರ್ಯ ವಾಸವಾಗಿ ಇಷ್ಟಪಡುತ್ತೇನೆ, ಬ್ರಹ್ಮಚರ್ಯ ಇಷ್ಟಪಡ್ತೀನಿ. ಅತಃ ಉಪೇಯಾಂ ಉಪಗಚ್ಚೇಯಂ ಶಿಷ್ಯತೆಯ ಭಗವಂತಂ ಇತ್ಯುಕ್ತವಂತಂ ತಂ ಅಹ ಉವಾಚ ಗೌತಮಃ. ಆಗಿನ ಶಿಷ್ಯನಾಗಿ ತಮ್ಮ ಹತ್ರ ನಾನು ಇರುತ್ತೇನೆ, ಬೆಳೆಸಾರುತ್ತಿದ್ದೇನೆ, ಶಿಷ್ಯನಾಗಿ ಸ್ವೀಕಾರ ಮಾಡಿ ನಾನು ನಿಮ್ಮ ಹತ್ರ ಶಿಷ್ಯನಾಗಿ ಬ್ರಹ್ಮಚರ್ಯದಲ್ಲಿ ಇದ್ಕೊಂಡು ಅಧ್ಯಯನ ಮಾಡಕ್ ಬಂದಿದ್ದೀನಿ ಅಂತಂದ. ಈ ರೀತಿ ಹೇಳಿದಂತಹ ಅವನು ಕೂತು ಗೌತಮ ಹೇಳಿದರು, ಕಿಂಗೋತ್ರನು ಸೌಮ್ಯ ಅಸೀತಿ. ಯಾವ ಗೋತ್ರನಪ್ಪ ಮಗು ನೀನು ಅಂತ ಅವ್ರು ಕೇಳಿದ್ರು. ಯಾವ ಬಾಕಿ ಎಲ್ಲ ಹಿಂದಿಂದ ಇದನ್ನು ಯಾಕೆ ಕೇಳಿದ್ರು ಯಾಕೆ ಬರೀತಾರೆ ಭಾಷೆಗಾರರು. ವಿಜ್ಞಾತ ಕಲಗೋತ್ರ ಶಿಷ್ಯ ಉಪದೇತವ್ಯ. ಇದು ಕಥೆಯಿಂದ ಬರುವಂತಹ ಅರ್ಥಾಗರ್ಥ. ಯಾವಾಗಲೂ ಶಿಷ್ಯನಿಗೆ ಉಪನಯನ ಮಾಡ್ಬೇಕಾದ್ರೆ ಅವನು ಕುಲಗೋತ್ರ ತಿಳ್ಕೊಂಡೆ ಉಪನಯನ ಮಾಡ್ಬೇಕು. ವಿಜ್ಞಾತಃ ಕುಲಶ್ಚ ಗೋತ್ರಂಚ, ಕುಲಂಚ ಗೋತ್ರಶ್ಚ ಗೋತ್ರಂಚ ಕುಲಂಚ ಗೋತ್ರಂಚ ಕುಲಗೋತ್ರೇ ವಿಜ್ಞಾತೆ ಕುಲಗೋತ್ರ ಯಸ್ಯ ಸಹ ವಿಜ್ಞಾತ ಕುಲಗೋತ್ರ. ಯಾವಾಗೆಲ್ಲ ಕುಲಗೋತ್ರ ಗೊತ್ತಾಗಿದೆಯೋ ಅವನು ವಿಜ್ಞಾತ ಕುಲಗೋತ್ರ, ಅವನಿಗೆ ಉಪನಯನ ಮಾಡ್ಬೇಕೇ ಹೊರತು ಬಂದವರಿಗೆಲ್ಲ ಉಪನಯನ ಮಾಡಬಾರ್ದು. ರಾಮಕೃಷ್ಣನಾಗೆ ಬಂದವರಿಗೆಲ್ಲ ಉಪನಯನ ಮಾಡ್ತಾರೆ, ಕುಲಗೋತ್ರ ವಿಚಾರಿಸೋದಿಲ್ಲ. ಎಲ್ಲರೂ ಅಧಿಕಾರಿಗಳೇ, ಸಾತ್ವಿಕರೆಲ್ಲ ಇಲ್ಲಿ ಆಶ್ರಮಕ್ಕೆ ಬರೋಲ್ಲ ಸಾತ್ವಿಕರು, ಇದಕ್ಕೆ ಬರೋಲ್ಲ ಸಾತ್ವಿಕರು. ಎಲ್ಲರಿಗೂ ಗಾಯತ್ರಿ ಮಂತ್ರ ಉಪನಯನ ಅದೆಲ್ಲ ಮಾಡಿಸ್ಬೇಕು. ಈ ಎಲ್ಲ ಸ್ಮೃತಿಕಾರೆಲ್ಲ ಸರಿ ಇಲ್ಲ, ಇವರು ಅದೆಲ್ಲ ತಪ್ಪ ಏನೇನೋ ಮಾಡ್ಬಿಟ್ಟಿದ್ದಾರೆ. ಹೊಂದಲ್ಲ ಇದು. ಬ್ರಾಹ್ಮಣ ಅನ್ನೋರು ಅಲ್ಲ, ಅವ್ರಿಗೆ ಇದು ಬ್ರಾಡ್ ಮೈಂಡ್ ಇಲ್ಲ ಅಂತ. ಅವ್ರ ವಿಶಾಲ ಸಂಕುಚಿತ ದೃಷ್ಟಿ ಅವರಲ್ಲ, ತುಂಬಾ ಇದು ತಮ್ಮವ್ರು ಮಾತ್ರ ಪೇಟೆಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬೇಕಾದ್ರೂ ಕೂಡ ಬೈದಿದ್ದಾರೆ. ಇದರಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ವಿಶಿಷ್ಟ ಅದ್ವೈತ ಅಂದ್ರೆ ಗುರುಗಳೇ. ವಿಶಿಷ್ಟ ರಾಮಾನುಜರ್ದು. ಹಾ, ಸೊ ಅದ್ರದ್ದು ಮೀನ್ ಈ ಕಾನ್ಸೆಪ್ಟ್ ವಿಶಿಷ್ಟ ಅದ್ವೈತ ಅದು ವಿಷಯಾಂತರ ತುಂಬಾ ಟಾಪಿಕ್ ಚೇಂಜ್ ಆಗುತ್ತೆ ನಮ್ಗೆ. ಇದಕ್ಕೆ ಇವಾಗ ಇದು ಬೇರೆ ಇಟ್ಕೊಂಡದನ್ನ ಈ ಪಾಠ ಶಿಷ್ಯತೆಯ ಭಗವಂತ ಕಿಂಗೋತ್ರಃ ಸೌಮ್ಯ ಅಸೀತಿ. ಸೌಮ್ಯ ಯಾವ ಗೋತ್ರದಪ್ಪ ಅಂತಂದ್ರೆ ಯಾಕೆ ವಿಜ್ಞಾತ ಕುಲಗೋತ್ರ ಶಿಷ್ಯ, ಯಾವ ಕುಲಗೋತ್ರ ಗೊತ್ತುಂಟೋ ಅವನನ್ನೇ ಉಪನಯನ ಮಾಡ್ಬೇಕೆ ಹೊರತು ಯಾರಿಗಾಯ್ತು ಉಪನಯನ ಮಾಡಬಾರ್ದು ಅಂತ ಶಾಸ್ತ್ರಾರ್ಥವನ್ನು ತೋರ್ಸಂಗ ಆಯ್ತು ಅಂತಂದ್ರು. ಅದು ಇಲ್ಲೇನು ತಿಳ್ಕೊಳ್ಳೇ ಇಲ್ಲ. ವಿಜ್ಞಾತ ಕುಲಗೋತ್ರ ನಾಲ್ಕು ಹೇಳ್ಬೇಕು ಅಂತ ಹೇಳಿದ್ರು. ಈ ಕುಲಗೋತ್ರ ಗೊತ್ತಿಲ್ಲ, ಅದು ಉಪನಯನ ಮಾಡ್ಬಿಟ್ರು. ವಿಜ್ಞಾನ ಕುಲಗೋತ್ರ ಉಪನಯನ ಮಾಡ್ಬೇಕು ಅಂದ್ರೆ ಇಲ್ಲೇನು ತಿಳ್ಕೊಂಡಂಗಾಯ್ತು. ವಿಜ್ಞಾನ ಕುಲಗೋತ್ರ ಏನಿಲ್ಲ, ಅಮ್ಮನ ಹೆಸರು ಹೇಳ ತನ್ನ ಹೆಸರು ಹೇಳ ಉಪನಯನ ಮಾಡ್ಬಿಟ್ರು. ವಿಜ್ಞಾತ ಕುಲಗೋತ್ರ ಆಯ್ತಾ? ಅರ್ಥ ಇದೆ. ಸರಿ, ಇವ್ನಿಗೆ ವಿಜ್ಞಾನ ಕುಲಗೋತ್ರ ಆಗ್ಲೇ ಇಲ್ವಲ್ಲ, ಏನ್ಬಿಟ್ರು ಇದನ್ನ ಅಬ್ರಾಹ್ಮಣ ಹೇಳಕ್ ಸಾಧ್ಯ ಇಲ್ಲ ಅಂತ ಇವ್ರು ಸಮರ್ಥನೆ ಮಾಡ್ಬಿಟ್ರು. ಏನು ಶುದ್ಧ ಸತ್ಯನೇ ಹೇಳ್ಬಾರ್ದ? ಶುದ್ಧ ಅವಾಗ ಸುಳ್ಳು ಹೇಳ್ಬೇಕ? ಈ ರೀತಿ ಕೇಳಿಸ್ಕೊಂಡಂತ ಬ್ರಾಹ್ಮಣ ಅದಕ್ಕೆ ಹೇಳ್ತಾ ಇದ್ದಾನೆ, ಸಹ ವಾಚ. ಅದಕ್ಕೆ ಸತ್ಯಕಾಮ ಹೇಳ್ದ,
ನಾಹಮೇತದ್ವೇದಭೋ ಯದ್ಗೋತ್ರೋಹಮಸ್ಮಿ. ನಂಗೆ ಪೂಜ್ಯರೇ ಇದು ನಂಗೆ ಗೊತ್ತಿಲ್ಲ, ಯಾವ ಗೋತ್ರದವನಾಗಿದ್ದೀನೋ ನಂಗೆ ಗೊತ್ತಿಲ್ಲ. ಕಿಂತು ಅಪೃಚ್ಛಂ ಪೃಷ್ಟವಾನಸ್ಮಿ ಮಾತರಂ. ಆದ್ರೆ ತನ್ನ ತಾಯಿಯನ್ನು ಕೇಳಿದೆ ನಾನು. ನನ್ನ ತಾಯಿ ಹತ್ರ ಯಾವ ಗೋತ್ರಮ್ಮ ಅಂತ ಅನ್ನೋದನ್ನು ಕೇಳಿದೆ. ಸಾ ಮಯ ಪೃಷ್ಟ ಮಾಂ ಪ್ರತ್ಯಬ್ರವೀತ್ ಮಾತಾ ಬಹ್ವಂ ಚರಂತಿ ಇತ್ಯಾದಿ ಪೂರ್ವವತ್. ನನ್ನಿಂದ ಕೇಳಿಸಿಕೊಂಡಂತ ತಾಯಿ ಹೇಳಿದ್ಲು, ನನ್ನ ತಾಯಿ ಬಹಳವಾಗಿ ಯೋಗದಲ್ಲಿ ಓಡಾಡ್ಕೊಂಡಿದ್ದಾಗ ನೀನು ಹುಟ್ಬಿಟ್ಟಿಯಪ್ಪ ಅಂತ ಈ ರೀತಿ ಕಥೆ ಹೇಳಿದ್ಲು ಅಷ್ಟೇ, ಇನ್ನೇನು ಹೇಳಿಲ್ಲ. ಬಹ್ವಂಜಂತಿ ವಿಚಾರಣೆ ಅನ್ನೋದು ತಪ್ಪಡಿಸು ಬರುತ್ತೆ, ಭಜನೆ ಮಾಡೋದು ಹೇಳಿದ್ರು. ಅಂದೆ ಬಹಳವಾಗಿ ಸೇವೆ ಮಾಡ್ಕೊಂಡಿದ್ದಾಗ ಎಲ್ಲೋ ಭಜನೆ ಮಾಡ್ಕೊಂಡಿದ್ದಾಗ ಹುಟ್ಬಿಟ್ಟಿ ಅಂದ್ರೆ ಇದು ತಪ್ಪಡಿಸೋಕೆ ಅವಕಾಶ ಕೊಟ್ಬಿಡ್ತದು. ಅಷ್ಟೆಲ್ಲ ನಾನು ಯಾವಾಗಲೂ ತಿಳ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಸಾಕಾಗಿತ್ತು. ಬಹಳವಾಗಿ ಚರಂತಿ ಓಡಾಡ್ಕೊಂಡಿದ್ದಾಗ ಅಂತಂದಾಗ ಎಲ್ಲ ಓಡಾಡ್ಕೊಂಡಿದ್ದು ನಾ ಏನಪ್ಪ ಶ್ರುತಿದ ಕೊಂಡಾಡಿದಾರೆ ಯಾರನ್ನ? ಹೌದು, ಇವತ್ತು ಭಾರಿ 4 ಪೇಜು 3 ಪೇಜು ಕಬಡ್ಡಿ ಹೊಡ. ಅಹಂ ವಚಃ ಸ್ಮರಾಮಿ ಏನು ನಮ್ಮ ತಾಯಿ ಮಾತು ನಾನು ಜ್ಞಾಪ ಇಟ್ಕೊಂಡಿದ್ದೀನಿ. ಈ ರೀತಿ ಹೇಳಿದ್ಲು, ನನ್ನ ತಾಯಿ ಹೇಳ್ದಂಗೆ ನಾನು ಹೇಳ್ತಾ ಇದ್ದೀನಿ. ಸತ್ಯಕಾಮ ಜಾಪನಾಗಿದ್ದೀನಿ. ಸೋಹಂ ಸತ್ಯಕಾಮೋ ಜಾಬಾಲೋಸ್ಮಿ ಭೋ ಇತಿ. ನಾನು ಸತ್ಯಕಾಮ ಜಾಬಾನಾಗಿದ್ದೀನಿ ಸ್ವಾಮಿ, ಇಷ್ಟೇ ನಂಗೆ ಗೊತ್ತು. ನನ್ನ ಬಗ್ಗೆ ಇನ್ನೇನು ಗೊತ್ತಿಲ್ಲ. ನೀವು ಏನ್ ಮಾಡ್ತೀರೋ ಮಾಡಿ. ಇಲ್ಲ ಕಣ ನೀವು ಉಪಯೋಗ ಮಾಡಕ್ಕಾಗಲ್ಲ, ನೀವ್ ಬರೀ ದನ ಕಾಯ್ಕೊಂಡಿರೋ ಅಂದ್ರೆ ದನ ಕಾಯ್ಕೊಂಡಿರ್ತೀನಿ. ದನ ಕಾಯಿಗೆ ಕಳ್ಸಿರೋ. ಆದ್ರೆ ಹಂಗೊಂದಿಲ್ಲ, ಉಪಯೋಗ ಮಾಡ್ಬಿಟ್ರು. ಬರೀ ದನ ಕಾಯಿ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ ಹಾಗಾದ್ರೆ ದನ ಕಾಯ್ಕೊಂಬ ಮಾಡ್ಕೊಂಬ. ಅಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳು ಗೊತ್ತಾ ನೀವೇ ಅಂದ್ರೆ ವಿದ್ಯಾರ್ಥಿಗಳು ಗೊತ್ತಾಗ್ಲೇ ಇಲ್ಲ. ಹಂಗ ಶಾಸ್ತ್ರ ಆಗಲ್ಲ ಹೇಳ್ಬಿಡ, ವೈಯಕ್ತಿಕ ಆಗ್ಬಿಡುತ್ತೆ. ಇದೆಲ್ಲ ಇದು ಏನ್ ಹೇಳ್ತಾರೆ ಹಂಗ ಗೊತ್ತು. ನೀವು ಬ್ರಾಹ್ಮಣ ಅಂತ ಹೇಳ್ತಿಲ್ಲಪ್ಪ, ಸುಳ್ಳು ಹೇಳೋದಿಲ್ಲ ಅದನ್ನ ಬ್ರಾಹ್ಮಣ ಅಂತ ಇದ್ದಾರೆ. ಸುಳ್ಳು ಹೇಳೋದು ಅದು ಬ್ರಾಹ್ಮಣ ಅಂದ್ಬಿಟ್ರೆ ಸತ್ಯ ಹೇಳೋದು ಬ್ರಾಹ್ಮಣರಾಗದ, ಸುಳ್ಳು ಹೇಳೋದು ಬ್ರಾಹ್ಮಣರಲ್ವಾಗದ. ಅದು ವ್ಯಾಪ್ತಿ ವ್ಯಾಪ್ತಿ ಆಗತ್ತೆ. ಇದು ಸುಳ್ಳು ಹೇಳುವಲ್ಲ ಬ್ರಾಹ್ಮಣರಲ್ಲ ಅಂದ್ಬಿಟ್ರೆ ಇನ್ನು ಯಾರು ಇದಕ್ಕೆ ದೃಷ್ಟಿಗೆ ಬರಲ್ಲ. ಇದ್ರಿಗೆ ಮಗುವೇ ಅಂತ ಮಗುವೆ ಸೌಮ್ಯ ಅಂತ ಕೆಳಗಡೆ ಒಂದು ಫುಟ್ ನೋಟ್ ಕೊಟ್ಟಾರ, ಅದಕ್ಕೆ ಏನದು ಗೊತ್ತಾಗ್ಲಿಲ್ಲ. ಸೌಮ್ಯ ಎಂಬ ಪಾಠಕ್ಕಿಂತ ಇದು ಹೆಚ್ಚು ಕೋಶವಿರುವ ಪಾಠ. ಅದು ಪಾಠಾಂತರ. ಅದು ಸೌಮ್ಯ ಸೌಮ್ಯ ಎರಡಿದೆ. ಸೌಮ್ಯ ಅಂತ ಉಂಟು, ಸೌಮ್ಯ ಅಂತ. ಸೌಮ್ಯ ಅಂದ್ರೆ ಪ್ರಿಯದರ್ಶನ ಅಂತ, ನೋಡಕ್ ಚೆನ್ನಾಗ್ ಕಾಣು ಸೌಮ್ಯ. ಸೌಮ್ಯ ಅಂದ್ರೆ ಮಗುವೆ ಅಂತ. ಮಗುವೆ ಸೌಮ್ಯ ಅಂತ ಉಂಟು, ಸೌಮ್ಯ ಉಂಟು. ಸೌಮ್ಯ ಅಂತ ಹೆಂಗಸ ಇಟ್ಕೊಳ್ತಾರೆ, ಸೌಮ್ಯ ಅಂತ ಹೇಳಿ ಸಂಬೋಧನೆ ಮಾಡ್ತಾರೆ. ಸೌಮ್ಯ ಸೌಮ್ಯರ ಪದ ಕನ್ನಡದಲ್ಲಿ ಪ್ರೀತಿ ಪದನೇ ಇಲ್ಲ ಅಂತ ಹಾಗಿರುತ್ತೆ, ತುಂಬಾ ಅರ್ಥ ಇರುತ್ತೆ. ಅಷ್ಟು ಪ್ರೀತಿ ಅಂದ್ರೆ ಸೌಮ್ಯ ಪ್ರಿಯದರ್ಶನ, ನೋಡಕ್ ಚೆನ್ನಾಗ್ ಕಾಣುವನೆ, ಚೆನ್ನಾಗಿರುವನೆ, ಅತ್ಯಂತ ಪ್ರೀತಮನೆ. ಏನೇ ಅಂತ ಅರ್ಥ ಮಾಡ್ಕೋಬೇಕಷ್ಟೆ. ಸೌಮ್ಯ ಸೌಮ್ಯ ಅಂತ. ತಗುಮೋವಾಚ ನೈತದ ಬ್ರಾಹ್ಮಣೋ ವ್ಯಕ್ತುಮರ್ಹತಿ ಸವಿತಂ ಸೌಮ್ಯ ಆಹಾರ ಉಪತ್ವಾ ನೇಷ್ಯೇ ನ ಸತ್ಯಾದಗ ಇತಿ ತಮುಪನೀಯ ಕೃಶಾನಾಂ ಅಬಲಾನಾಂ ಚತುಶ್ಶತಾಗಾಃ ನಿರಾಕೃತ್ಯ ಉವಾಚ ಮಾ ಸೌಮ್ಯ ಅನುಸಂವ್ರಜೇತಿ ತಾಃ ಅಭಿಪ್ರಸ್ಥಾಪಯನ್ನುವಾಚೋ ನಾಸಹಸ್ರೇಣ ಆವರ್ತಯೇತಿ ಸಹ ಪುರುಷಗಣಂ ಪ್ರೋವಾಸ ಯದಾ ಸಹಸ್ರಂ ಸಂಪೇದುಃ. ತಂ ಹ ಉವಾಚ ನ ಏತತ್ ಅಬ್ರಾಹ್ಮಣಃ ವಿವಕ್ತುಂ ಅರ್ಹತಿ ಸವಿತಂ ಸೌಮ್ಯ
आहर उपत्वानेष्ये न सद्य अगाः इति तम् उपनीय कृशान अबलान चतुष्शताः गाः निराकृत्य उवाच इमाः सौम्य अनुसम्व्रज इति ताः अभिप्रस्थापयन् उवाच न असहस्रेण आवर्तय इति सः आवर्तये इति सः ह वर्षगणं प्रोवास ताः यदा सहस्रं सम्पेदुः ಆವರ್ತೇಯ ಮಾಡಿದ್ರೆ ನಾ ಅಸಹಸ್ರೇಣ ಆವರ್ತೇಯ ಆವರ್ತಯೇ ಅಲ್ಲ ಆವರ್ತೇಯ ಇತಿ ಆವರ್ತೇಯ ವಾಚ. ಅವಾಗ ಹಾರ್ದ ಮತರು ಸತ್ಯಕಾಮನ ಕೂತು ಹೇಳಿದಂತೆ ಈ ಮಾತನ್ನ ಹೀಗೆ ಹೇಳಿದಲ್ಲ, ಏನ್ ಅಮ್ಮ ಹೇಗೆ ಹೇಳಿದ್ರು ಅದನ್ನ ಹಾಗೆ ಒಪ್ಪಿಸಿದಲ್ಲ. ಈ ರೀತಿ ಮಾತಾಡೋದು ಬ್ರಾಹ್ಮಣನಲ್ಲದವನು ಮಾತಾಡೋದಿಲ್ಲ. ಅಬ್ರಾಹ್ಮಣನಾದವನು ಈಗ ಹೇಳದ ಅಂದ್ರೆ ಅಬ್ರಾಹ್ಮಣನಾದವನಿಗೆ ಈಗ ಹೇಳಿ ಬರೋಲ್ಲ, ಸುಳ್ಳು ಹೇಳ್ತಾನವನು. ಬ್ರಾಹ್ಮಣನಲ್ಲದವನು ಈ ರೀತಿ ಹೇಳಲಾರ. ಅದು ಅದ್ಬೋದು ನಂಗೆ ಪರೋಕ್ಷ ಜ್ಞಾನದಿಂದ ಗೊತ್ತಾಗ್ತದೆ ನೀನ್ ಬ್ರಾಹ್ಮಣ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಹಂಗ ಹೇಳ್ಬೋದು. ಯಾಕೆಂದ್ರೆ ಈ ವಾಕ್ಯ ಕೇಳ್ಬಿಟ್ರೆ ಎಲ್ಲರೂ ಬ್ರಾಹ್ಮಣರು ಸುಳ್ಳು ಹೇಳಲ್ಲ, ಬ್ರಾಹ್ಮಣರು ಸುಳ್ಳು ಹೇಳಲ್ಲ ತೀರ್ಮಾನ ಇದ. ಏನರ್ಥ ವಾಕ್ಯಕ್ಕೆ? ಬ್ರಾಹ್ಮಣ ಸುಳ್ಳು ಹೇಳಲ್ಲ, ಅಂದ್ರೆ ಅರ್ಥಕ್ಕೆ ಅರ್ಥ ಇಲ್ಲದಕ್ಕೆ ಬ್ರಾಹ್ಮಣ ಸುಳ್ಳು ಹೇಳಿದ ಅನ್ನಕ್ಕೆ ಅರ್ಥ ಇಲ್ಲ. ಬ್ರಾಹ್ಮಣ ಸುಳ್ಳು ಹೇಳಿದ್ರೆ ಬ್ರಾಹ್ಮಣ ಅಲ್ಲ ಅಂತ ಬೇರೆ ಬ್ರಾಹ್ಮಣ ಸುಳ್ಳು ಹೇಳಿದ ಅಂದ್ರೆ ಅದು ಬ್ರಾಹ್ಮಣ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಬ್ರಾಹ್ಮಣ ನಿಜ ಅದೇ ಈ ವಾಕ್ಯಕ್ಕೆ ಯಾರು ಹಂಗ ಬ್ರಾಹ್ಮಣ ಹೇಳಲ್ಲ ಅಂದ್ರೆ ಬ್ರಾಹ್ಮಣ ಹೇಳಲ್ಲ. ಅದು ಬ್ರಾಹ್ಮಣಿಗೆ ಅರ್ಥ ಅಲ್ಲ, ಆ ವಾಕ್ಯಕ್ಕೆ ಅರ್ಥ. ಅದು ಬ್ರಾಹ್ಮಣರಿಗಲ್ಲ. ಬ್ರಾಹ್ಮಣ ಸುಳ್ಳು ಹೇಳಲ್ಲ ಅದು ವಾಕ್ಯ ಅಷ್ಟೇ. ಸುಳ್ಳು ಹೇಳ್ತ ಹೌದಾ? ಯಾಕಾಗಲ್ಲ? ತಪ್ಪ ಹೌದಾ? ದೋಷ ದೋಷ ಇಲ್ಲ ಅಂದ್ಬಿಟ್ಟು ಅದ ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳಿದ್ರೆ ದೋಷ ಇಲ್ಲ ಅಂತ ಅರ್ಥ. ಮಾತಾಡಬೇಕು ವಾಕ್ಯ ಬೇರೆ ಇದೆಯಲ್ಲ, ಮಾಡಿದೋರ್ಗು ವಾಕ್ಯ ಇದೆ. ಇದು ಬ್ರಾಹ್ಮಣದ ಅದು ಸುಳ್ಳು ಹೇಳಲ್ಲ ಅಂದ್ರು. ಆಯ್ತು ಸಮಿತಿಯನ್ನು ತಗೊಂಬಾರಪ್ಪ ಮಗು ಅಂದ್ರು. ಆಯ್ತು ಸ್ವಾಮಿ ತಗೊಂಬರ್ತೀನಿ ಅಂತ ತಗೊಂಬಂದ. ಉಪತ್ಪಾನೇಶವನು ಉಪನಯನ ಮಾಡ್ತೀನಿ ಇಂದ. ಸತ್ಯಾದಗ ಸತ್ಯವನ್ನು ಮೀರಿ ಹೋಗಲಿಲ್ಲ, ಸತ್ಯವನ್ನು ಬಿಡಲಿಲ್ಲ ನೀನು, ಅದನ್ನ ನೀನ್ ಬ್ರಾಹ್ಮಣನಾಗಿದ್ದೀಯಾ ಅಂದ. ತಮ್ಮ ಉಪನಯನ ಮಾಡ್ದ ಅಂತ ಹೇಳಿದೆ. ಮಾಡಿದ್ರೆ ಹಸುಗಳು ಗದ್ದಾಂಬ ಚೆನ್ನಾಗಿರ್ತಿತ್ತು. ಉಪನಯನ ಮಾಡ್ಬಿಟ್ಟು ಅವನಿಗೆ ಕೃಷಾನ ತಳ್ಳಿಗಿರುವ ಅಬಲಾನ ಕರು ಹಾಕಕ್ಕೂ ಸಾಮರ್ಥ್ಯ ಇದೆ, ದುರ್ಬಲವಾಗಿರುವ ಬೇಕು ಅಂತ ಬಡಕಲು ದುರ್ಬಲವೂ ಆಗಿರ್ತಕ್ಕ 400 ಹಸುವನ್ನ ಕೊಟ್ಟಿಗೆಯಿಂದ ಹಟ್ಟಿಯಿಂದ ಬೇರ್ಪಡಿಸಿ ನಿರಾಕೃತ್ಯ ವಾಚ ಇದೆಲ್ಲ ಬೇರ್ಪಡಿಸಿ ಅವ್ರು ಹೇಳ್ದಂತ ಸತ್ಯಕಾಮನಂತ ಸೌಮ್ಯ ಅನುವ್ರಜ ಇದು ಹಿಂಬಾಸಪ್ಪ ಇದನ್ನ ಅಂತಂದ. ಆಯ್ತು ಗುರುಗಳಿಂದ ಅವನು ಆ 400 ಹೊಡಿಸ್ಕೊಂಡು ಹೋಗ್ಬೇಕಾದ್ರೆ ಗುರುಗಳ ಮುಖ ನೋಡ್ಕೊಂಡು ಹೇಳಿದಂತೆ ನಾ ಅಸಹಸ್ರೇನ ಆವರ್ತೇಯ 1000 ಆಗದೇನೆ ನಾನು ಬರಲ್ಲ ಅಂತ ಶಿಷ್ಯನೇ. ನೀನ್ ಬರ್ಕೊಳ್ದು ಗುರು ಹೇಳಿಲ್ಲ, ಇವನೇ ಅಂದಿದ್ದು. ನಾನ್ 1000 ಆಗದೇನೆ ಗುರುಗಳೇ ವಾಪಸ್ ಬರೋದಿಲ್ಲ ಅಂತ ಗುರುಗಳ ಮನಸ್ಸು ಅದಿದೆ ಅಂತ ಅರ್ಥ ಮಾಡ್ಕೊಂಡ. 400 ಕೃಶವಾದ ದುರ್ಬಲವಾದದನ್ನು ಕೊಟ್ಟದ್ರ ಉದ್ದೇಶ ಅದೇನ್ ಕರು ಹಾಕಲ್ವು ಏನೋಪ್ಪ ಅಂತ ವಯಸ್ಸಾಗಿರೋ ಮುದಿಯಾಗಿರೋ 400 ಕೊಟ್ರೆ ಅದೆಂಗ ಯಾವತ್ತಿಗೆ 1000 ಆಗ್ಬೇಕು? ಬರೋಲ್ಲ ಅಂದ್ಬಿಟ್ಟು 1000 ಮಾಡ್ಕೊಳ್ಳಿ ಬರೋಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ. 1000 ವರ್ಷ ಗಣ 10-20 ವರ್ಷ ಅವನು ಹೊಡ್ಕೊಂಡಿದ್ದ. 20-30 ವರ್ಷ 1000 ಆಗ್ಬೇಕಲ್ಲ. ಒಂದೊಂದು ಕರು ಹಾಕಿದ್ರು 400 ಕರು ಹಾಕಲ್ಲ. ಎಷ್ಟೇ ಸತ್ತು ಹೋಗ್ತಾ ಇರುತ್ತೆ, ಎಷ್ಟೋ ಹುಲಿ ಹೊಡ್ಕೊಂಡು ಹೋಗುತ್ತೆ, ಚಿರತೆ ಹೊಡ್ಕೊಂಡು ಹೋಗುತ್ತೆ, ಏನ್ ಮಾಡಕ್ಕಾಗಲ್ಲ. ವರ್ಷ ಗಣ ಅನೇಕ ವರ್ಷ ಹೇಳೋ ಕಾಲ ಅವನು ಹೋಗಿದ್ದ. ಹೋಗ್ಬಿಟ್ಟು ಆಮೇಲೆ ಅವುಗಳು ಯಾವಾಗ 1000ವಾದವೋ ಆ ಹಸುಗಳೇ ಹೇಳಿದ್ರಂತೆ ನಾವು 1000 ಆಗಿದ್ದೀವಿ, ನಮ್ಮನ್ನು ಕರ್ಕೊಂಡು ಹೋಗು ಗುರುಕೊಳಕ್ಕೆ ಅಂತ. ಅಷ್ಟು ಇವನು ಭಕ್ತಿ ಇತ್ತು ಅಂತ. ಆ ಗೋಸೇವೆಯಲ್ಲಿ ಅಷ್ಟು ಇವನು ನಿರತನಾಗಿದ್ದ, ಪ್ರೇಮದಿಂದ ಕೂಡಿದ್ದ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹಾಗಾಗಿ ಹಸುಗಳೇ ಇವನ ಹತ್ರ ಹೇಳಿದ್ರು ನಾವು 1000 ಆಗಿದ್ದೀವಿ, ನಮ್ಮನ್ನ ಕರ್ಕೊಂಡು ಹೋಗು ಗುರುಕುಲಕ್ಕೆ ಅಂತ.
ಅದು ಗೊತ್ತಾ ಹಸುವಿಗೆ ನಾವು ಗುರುಕುಲ ಬಂದಿದೀವಿ ಗುರುಕುಲಕ್ಕೆ ಹೋಗ್ಬೇಕು ಅಂತ ಏನ್ ಕಥೆ ಶ್ರುತಿ ಹೇಳ್ತಾ ಇರೋದು ಆ ದೇವತಾಂಶ ದೇವತಾ ದೇವತಾಂಶ ಸಂಭೂತ ನಾಲ್ಕು ಹಸು ನಾಲ್ಕು ಹಸು ದೇವತಾ ಅಲ್ಲ ಸತ್ಯವಾಗಿ ನಾಲ್ಕು ಇಲ್ಲ ಇವಾಗ ಹಂಗಲ್ಲ ಅದು ಋಷಭ ಮಾತ್ರ ದೇವತಾಂಶ ಸಂಭೂತ ವೃಷಭ ಅಲ್ಲ ಅವುಗಳೇ ಹೇಳಿದ್ರು ಅಂತ ಹೇಳೋದು ಇಲ್ಲಿ ತಾಯಿದ ಇಲ್ಲಿ ಋಷಭೋ ಅಭ್ಯವಾದ ಹಾ ಅದೇ ಋಷಭ ಮಾತ್ರ ದೇವಾಂಶ ಸಂಭೂತವಾದ ಋಷಭ ಸರಿಯ ನಾವು ಸಾವಿರವಾಗಿದ್ದೇವೆ ನಾವೆಲ್ಲ ಸಾವಿರವಾಗಿದ್ದೇವೆ ಕಣಪ್ಪ ಕರ್ಕೊಂಡು ಹೋಗು ನಮ್ಮನ್ನ ಅಂತ ಇದ್ದಾರೆ ಅಂತ ಋಷಭ ಹೇಳ್ತು ನಾವು ಸಾವಿರ ಆಗಿದ್ವಿ ನಮ್ಗೆ ಕರ್ಕೊಂಡು ಹೋಗೋ ನಿಂಗೆ ಉಪದೇಶ ಮಾಡ್ತೀನಿ ರಾಯು ಹಸು ರೂಪದಿಂದ ಹೇಳ್ತು ಅಂತ ಕಥೆ ಹೇಳು ಗೌತಮ ಸತ್ಯಕಾಮನ ಕುರಿತು ಗೌತಮ ಹೇಳಿದರು ನೈತದ್ವೇಷ ಬ್ರಾಹ್ಮಣೋ ವಿಭಕ್ತಂ ವಿಶೇಷಣ ವಕ್ತುಂ ಅರ್ಹತಿ ಆರ್ಜವಾರ್ಥ ಸಂಯುಕ್ತಂ ಋಜುತ್ವದಿಂದ ಕೂಡಿದ್ದಾದ ಅರ್ಥದಿಂದ ಕೂಡಿದ್ದಾದ ವಾಕ್ಯವನ್ನ ಬ್ರಾಹ್ಮಣನಲ್ಲದವನು ಹೇಳುವುದಕ್ಕೆ ಸಾಧ್ಯವಿಲ್ಲ ಈ ವಾಕ್ಯವನ್ನ ಬ್ರಾಹ್ಮಣನಾದವನೇ ಸರಿ ರುಜುವಾಗಿ ಸರಳವಾಗಿ ನೇರವಾಗಿ ಸತ್ಯವಾಗಿ ಮಾತಾಡುವನೇ ಹೊರತು ಬಾಕಿ ಇವರು ಯಾರು ಈ ರೀತಿ ಮಾತಾಡುವ ಸಾಧ್ಯವಿಲ್ಲ ಅದಕ್ಕೆ ಯೋಗ್ಯ ಇಲ್ಲ ಅವರೇ ಇವರು ಬ್ರಾಹ್ಮಣರು ನೇರಾಗಿ ಸತ್ಯವಾಗಿ ರುಜುವಾಗಿ ಮಾತಾಡ್ತಾರೆ ಎಲ್ರೂ ಅಂತವರೇ ಬ್ರಾಹ್ಮಣನಾದವನು ಈ ರೀತಿಯಾಗಿ ವಿಶೇಷವಾಗಿ ನೇರವಾಗಿ ಸರಳವಾಗಿ ರುಜುವಾಗಿ ಸತ್ಯವಾಗಿ ಮಾತನಾಡಲಾರ ಬ್ರಾಹ್ಮಣನೇ ಸರಿ ಅಂತ ಮಾತಾಡುವವರು ಅಂತ ಅವರಂದ್ರು ರುಜವೋ ಹಿ ಬ್ರಾಹ್ಮಣ ನೇತರೇ ಸ್ವಭಾವತಃ ವಿಷಯ ಸತ್ಯಗತ ಭಾಷೆ ಕೃತಿಗಳಲ್ಲಿ ಹೀಗಿದ್ರು ಬ್ರಾಹ್ಮಣರು ಸ್ವಭಾವದಿಂದಲೇ ರುಜುಗಳಾಗಿರ್ತಾರೆ ಹೊರತು ಬೇರೆಯವರು ಸ್ವಭಾವದಿಂದ ಇರಲ್ಲ ಅಭ್ಯಾಸದಿಂದ ಆಗ್ತಾರೆ ಬ್ರಾಹ್ಮಣರು ಮಾತ್ರ ಬರ್ತಾಗಿ ಜನ್ಮತಃ ಬ್ರಾಹ್ಮಣ ಬ್ರಾಹ್ಮಣರೆಲ್ಲ ರುಚಿಗಳು ನೇರಾಗಿರೋದು ಸರಳವಾಗಿರ್ತಕ್ಕವರು ಬಹಳ ಸೌಮ್ಯರು ಬಹಳ ಸಾಧುಗಳು ಬಹಳ ಪುಣ್ಯಾತ್ಮದವರು ಬೇರೆಯವರು ಇಷ್ಟು ಸಾಧುಗಳು ರುಚಿಗಳು ನೇರವಾಗಿ ಸಹಜವಾಗಿ ಎಲ್ಲ ಇದು ಮಾಡ್ಬೇಡ ಎಲ್ಲಿ ಇದೇನಾಗಲ್ಲ ರಜೋ ಹಿ ಬ್ರಾಹ್ಮಣ ಯಸ್ಮಾನ ಸತ್ಯ ಬ್ರಾಹ್ಮಣ ಜಾತಿ ಧರ್ಮಾತ್ ಅಗಾಹ ನಾಪೇತವಾನ್ ಸತ್ಯ ಬ್ರಾಹ್ಮಣ ಜಾತಿ ಧರ್ಮಾತ್ ಅಗಾಹ ನಾಪೇತವಾನ್ ಯಾಕೆ ಸತ್ಯದಿಂದಾನೆ ಬ್ರಾಹ್ಮಣ ಜಾತಿಗೆ ಧರ್ಮವಾಗಿರುವ ಸತ್ಯದಿಂದ ನೀನು ಹೊರಚಾಗಲಿಲ್ಲ ನೀನು ಬಿಟ್ಟು ಹೋಗಲಿಲ್ಲ ಬ್ರಾಹ್ಮಣ ಜಾತಿಯನ್ನು ಉಳಿಸ್ಕೊಂಡೆ ಸತ್ಯವನ್ನು ಉಳಿಸ್ಕೊಂಡೆ ಸತ್ಯಕ್ಕೂ ಬ್ರಾಹ್ಮಣ ಜಾತಿಗೂ ಅವಿನಾಭಾವ ಸಂಬಂಧ ಆದ್ರಿಂದ ನೀನು ಸತ್ಯವಂತರಾಗಿರುತ್ತೀಯ ಆದ್ದರಿಂದ ನೀನು ಬ್ರಾಹ್ಮಣನೇ ಆಗಿರ್ಬೇಕು ಅತಃ ಬ್ರಾಹ್ಮಣಂ ತ್ವಾಮುಪನೇಶ್ಯೇ ಬ್ರಾಹ್ಮಣನಾಗಿರೋ ನೀನು ಉಪನಯನ ಮಾಡ್ತೀನಿ ಅಂತಂದೇವೆ ಬರೀ ನಿನ್ನನ್ನು ಉಪನಯನ ಮಾಡ್ಲಿ ಅಂತಂದಿಲ್ಲ ಬ್ರಾಹ್ಮಣ ನನ್ಗೆ ಶಿಕ್ಷೆ ಸೇರ್ತಾ ಇದೆ ಕಣಪ್ಪ ನನ್ನ ಒಳಗಿಂದ ಇದು ನೀನ್ ಬ್ರಾಹ್ಮಣ ಆಗಿರ್ಬೇಕು ಇಷ್ಟು ಸರಳವಾಗಿ ಸಹಜವಾಗಿ ಮಾತಾಡ್ಬೇಕಾದ್ರೆ ಬಹುಶಃ ಇದು ಬೇರೆಯವ್ರಿಗೆ ಇರಕ್ ಸಾಧ್ಯ ಇಲ್ಲ ಆದ್ರಿಂದ ನಿನ್ ಬ್ರಾಹ್ಮಣ ನಿನ್ನನ್ನು ಉಪನಯನ ಮಾಡ್ತೀನಿ ಕಣಯ್ಯ ಅಂತ ಧೈರ್ಯ ತಗೊಂಡ್ಬಿಟ್ರು ಅವರೇ ಕೈ ತಗೊಂಡ್ಬಿಟ್ರು ಶಾಸ್ತ್ರಾರ್ಥವನ್ನ ತಗೊಂಡ್ಬಿಟ್ಟು ಇದು ನಾನು ದಕ್ಕಿಸ್ಕೋದಿಲ್ಲ ಮಾಡ್ತೀನಿ ನನ್ಗೆ ಯಾರು ಹೇಳಿ ನಾನು ಅಂತೀನಿಪ್ಪ ನಮ್ಮ ಬ್ರಾಹ್ಮಣ ಅಂತೀನಿಪ್ಪ ನೀ ಯಾರು ಹೇಳ್ಕೊ ಸತ್ಯ ಅತಃ ಸಂಸ್ಕಾರಾರ್ಥಂ ಹೋಮಾಯ ಸಮಿಧಂ ಹೋಮ್ಯ ಆಹಾರ ಆದ್ದರಿಂದ ಸಂಸ್ಕಾರಕ್ಕೋಸ್ಕರವಾಗಿ ಹೋಮಕ್ಕಾಗಿ ಸಮಿತ್ ಅಂತ ಮಗೋ ಉಪನಯನ ಹೋಮ ಬರುತ್ತೆ ಯಾವುದು ಅಲ್ವೋ ಉಪನಯನದಲ್ಲಿ ಅದು ವ್ರತ ಉಪನಯನ ಪ್ರಧಾನ ಹೋಮ ಯಾವ್ದಾ ದೇವತಾ ರಕ್ಷಾದತ್ವ ಏನೇನು ಹೇಳ್ತೇನೆ ನಂಗೆ ಹೋಗ ಆಂಶಾದು ಕುಮಾರೋ ಜುಹುಯಾತ್ ಬರುತ್ತೆ ನೋಡ ಹಾ ಫಾಲಾಶಿ ಹೋಗೊಂಡು ಮುಂದಕ್ಕೆ ಅದು ಬರುತ್ತೆ ಉಪನೀಯ ಕೃಷಾನಾಂ ಅಬಲಾನಾಂ ಗೋಯೂಥ ನಿರಾಕೃತ್ಯ ಅಪಗೃಹ್ಯ ಚತುಶ್ಶತಾಃ ಚತ್ವಾರಿ ಶತಾನಿ ಗವಾಂ ವಾಚ
ಈ ರೀತಿ ಹೇಳ್ಬಿಟ್ಟು ಅವನು ಉಪನಯನ ಮಾಡಿ ಕೃಶವಾದ ದುರ್ಬಲವಾದ ಹಸುಗಳನ್ನ ಆ ಗೋ ಹಿಂಡಿನಿಂದ ಬೇರ್ಪಡಿಸಿ ನಿರಾಕರಣೆ ಮಾಡಿ ಇದನ್ನು ಇಷ್ಟನ್ನು ಬೇರ್ಪಡಿಸಿ ದುರ್ಬಲವಾದ ಕೃಶವಾದ ಇನ್ನೇನು ಸಾಯ್ಬೇಕು ಅನ್ನುವಂಥ ಆ ರೀತಿ ಸ್ಥಿತಿಗಳಿರ್ತಕ್ಕಂಥ ಹಸುಗಳಲ್ಲೇ ಬೇರ್ಪಡಿಸಿ 400 ಬೇರ್ಪಡಿಸಿ ಕೊಟ್ಟು ಮಗೋ ಈ 400 ಹೊಡ್ಕೊಂಡು ಹೋಗೋ ಮಹಾಗಾಹ ಸೌಮ್ಯ ಅನುಸಂಬ್ರಜ ಅನುಗಚ್ಚ ಇಷ್ಟೇ ಹೇಳಿದ್ರು. ನೋಡಪ್ಪ ಈ 400 ಹಸುವನ್ನ ಹೊಡ್ಕೊಂಡು ಹೋಗು, ಕಾಡಿಗೆ ಹೊಡ್ಕೊಂಡು ಹೋಗು, ಅಲ್ಲಿ ನೋಡ್ಕೊ ಮಾಡ್ಕೋ ಅಂತ. ಇತ್ಯುಕ್ತ ತಾಹ ಅರಣ್ಯಂ ಪ್ರಸ್ಥಾಪಯನ್ ವಾಚ. ಈ ರೀತಿ ಹೇಳಿದುಕೊಂಡಂತ ಅವನು ಗುರುಳ ಮನಸ್ಸನ್ನು ಅರ್ಥ ಮಾಡ್ಕೊಂಡ. ಗುರುಳ ಮನಸ್ಸಲ್ಲಿ ಸಾವಿರ ಮಾಡ್ಕೊಂಡ್ ಬರ್ಬೇಕು ಅಂತಿದೆ ನಾನು ಅಂತ ಅದನ್ನೇ ಮಾಡ್ಕೊಂಡು ತಾನೇ ಆ ಹಸುಗಳನ್ನ ಕಾಡು ಕಡೆಗೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಗುರುಳ ಮುಖ ನೋಡ್ಕೊಂಡು ಗುರುಗಳ ತಿರ್ಕೊಂಡು ಈ ಮಾತನ್ನ ಹೇಳ್ದ. ನ ಅಸಹಸ್ರೇಣ ಅಪೂರ್ಣೇನ ಅಸಹಸ್ರೇಣ ನಾವರ್ತೇಯ ಪ್ರತ್ಯಾಗಚ್ಚೇಯಂ. ಸಾವಿರ ಪೂರ್ಣವಾಗದೆ ಗುರುಗಳೇ ನಾನು ವಾಪಸ್ ಬರುವುದಿಲ್ಲ, ಅಲ್ಲಿವರೆಗೂ ಈ ಆಶ್ರಮ ಕಾಲಿಡೋದಿಲ್ಲ, ಇಲ್ಲಿ ಬರೋದಿಲ್ಲ, 1000 ಆಗೋವರೆಗೂ ನಾನು ನೋಡ್ಕೋತೀನಿ ಅಂತ. ಸಹ ಏವಮುಕ್ತ್ವಾ ಗಾಹ ಅರಣ್ಯಂ ತೃಣೋದಕ ಬಹುಲಂ ದ್ವಂದ್ವರಹಿತಂ ಪ್ರವೇಶ್ಯ ಸಹ ವರ್ಷಗಣಂ ದೀರ್ಘಂ ಪ್ರವಾಸ ಪೋಷಿತವಾನ್. ಈ ರೀತಿ ಹೇಳ್ಕೊಂಡು ಎಲ್ಲಿ ಹೊಡ್ಕೊಂಡು ಹೋದ್ರೆ ವಾಸಿ, ಎಲ್ಲಿ ಹುಲಿ ಚಿರತೆ ಸೋಳ ಸಿಂಹ ಇಲ್ವೋ ಅಂತ ಜಾಗ ಅದು ದ್ವಂದ್ವರಹಿತ. ದ್ವಂದ್ವ ಅಂದ್ರೆ ಇದಕ್ಕೆ ಪೀಡೆ ಇಲ್ಲದೆ ಇರ್ತಕ್ಕಂಥಾದ ತೃಣೋದಕ ಬಹುಳವಾಗಿರ್ಬೇಕು, ಹುಲ್ಲು ನೀರು ಚೆನ್ನಾಗಿರ್ಬೇಕು. ಇನ್ನು ಹಿಂಡಿ ಬೂಸ ಹಾಕಕ್ಕೆ ನಿಮ್ಗೇನು ಇಲ್ಲ. ಹಿಂಡಿ ಬೂಸ ಎಲ್ಲ ಹಾಕಿದ್ರೆ ಚೆನ್ನಾಗ್ ಆಗ್ತಿತ್ತು, ಬೇಗ ಇದಾಗ್ತಿತ್ತು. ಅದೇ ಬರೀ ತೃಣ ಉದಕ, ಹುಲ್ಲು ನೀರು ಅಷ್ಟೇ. ಅದನ್ನ ತುಂಬಿರ್ತಕ್ಕಂತಹ ಕಾಡು. ಅಲ್ಲಿಗೆ ಕರ್ಕೊಂಡು ಬೇಸಿಗೆಯಲ್ಲಿ ಬಹಳ ಕಷ್ಟ. ಬೇಸಿಗೆ ನೀವು ಹುಲ್ಲು ಇರಲ್ಲ, ನೀರು ಸಿಗಲ್ಲ. ಸೊಪ್ಪು ಕಿಪ್ ಕೊಡ್ಕೊಡ್ಬೇಕು, ಅದಕ್ಕೆ ಕಲ್ಲಿ ಗಿಲ್ಲಿ ಇಟ್ಕೋಬೇಕು, ಸೊಪ್ಪು ಕಿಪ್ ಕೊಡಕ್ಕೆ ಬಳಕೆ ಇದು ಮಟ್ಕೊಡು ಇಟ್ಕೊಡ್ಬೇಕಾದ್ರೆ ಏನೂ ಇರಲ್ಲ. ಪ್ರಾಕ್ಟಿಕಲ್ ಇದೆಲ್ಲ ಆಗಲ್ಲ. ವೇಗದಲ್ಲಿ ಹೇಳ್ಬೋದು, ಇದೆಲ್ಲ ಹೇಳ್ಬಿಡ್ಬೋದು. ಪ್ರಾಕ್ಟಿಕಲಿ ಮಾಡಕ್ ಹೋದ್ರೆ ಪಲ್ಟಿ ಹೊಡಿತೀಯ ನೀನು. ಏನ್ ಮಾಡಿದ್ರಿ ನಡೆಯಲ್ಲ. ಇದು ಹೇಳಕ್ ಪರ ಇಲ್ಲ. ಪ್ರವಚನ ಹೇಳಕ್ಕೆ, ವೇದಾರ್ಥ ಹೇಳಕ್ಕೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಜನ ಬಣ್ಣ ಕಟ್ಟಿ ಅದಕ್ಕೆ ಇದೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಬೆಳಗಾಗಿ ಇದು ಮಾಡ್ಬಿಟ್ಟು ಹೇಳ್ಬೋದು. ಆದ್ರೆ ಇಂಪ್ಲಿಮೆಂಟ್ ಮಾಡು, ನಡ್ಸ್ಕೊಂಡು ಅದಲ್ಲ, ಸಾಧ್ಯವೇ ಇಲ್ಲ. 10 ವರ್ಷ 100 ಮಾಡಕ್ಕಾಗಲ್ಲ, 1000 ಇರ್ಲಿ, ಕಷ್ಟ ಅದು. ವರ್ಷಗಳ 100 ವರ್ಷ ಅಲ್ಲ, ಒಂದು 10 ವರ್ಷ ಇರ್ಬೇಕು. ವರ್ಷ 400 1000 ಆಗ್ಬೇಕಾದ್ರೆ 3 ವರ್ಷಕ್ಕೆ ಒಂದು ಹಾಕ್ತು ಇಟ್ಕೊಂಡು ಅವನು ಹೋಗ್ತಾನೆ ಇರ್ತದೆ. ವಯಸ್ಸಾಗಿದ್ದು ಒಂದು 5-6 ವರ್ಷ ಆದ್ರೂ ಆಗಿರ್ಬೇಕು. ಬಹುಶಃ 5-6 ವರ್ಷ ಆದ್ರೂ 8-10 ವರ್ಷ ಇದ್ದು 1000 ಆಯ್ತು. ತಾಹ ಸಮ್ಯಕ್ ಗಾವಃ ರಕ್ಷಿತಾಃ ಯದಾ ಯಸ್ಮಿನ್ ಕಾಲೇ ಸಹಸ್ರಂ ಸಂಪೇದುಃ ಸಂಪನ್ನಾಃ ಭೂಃ. ಅವುಗಳನ್ನ ಚೆನ್ನಾಗಿ ಕಾಪಾಡ್ದ. ಒಂದಿಗೂ ಏಟ್ ಹೊಡೆದೇನಿಗೆ, ಹೊಡಿದೇನಿಗೆ, ಪೆಟ್ ಮಾಡ್ದೇನಿ, ಅವ್ಕ ಪೆಟ್ಟ ಮಾಡ್ಕೊಂಡ್ರೆ ಕಾಡಿನ ಅಲ್ಲಿಂದ ತಿಳಿದವರು ಚಿಕಿತ್ಸೆ ಎಲ್ಲ ಮಾಡಿ, ಹಸುಗಳಿಗೆ ಏನೋ ಕಾಯಿಲೆ ಗಿಲೆ ಬಂದೆ ಅಲ್ಲವ್ರು ಕೇಳಿ ಏನ್ ಮಾಡ್ಬೇಕು, ಹೀಗಾಗಿದೆಯಲ್ಲ, ಉಚ್ಕೊಳ್ತಾ ಇದೆ ಹಸು, ಯಾಕೋ ಉಚ್ಕೊಳ್ತಾ ಇದೆ, ಅದಕ್ಕೆ ಏನೋ ಮಾಡ್ಬೇಕು, ಔಷಧಿ ಕೊಡಿ ಅಂತ ಔಷಧಿ ಮಾಡಿಸೋದು. ಇನ್ನೇನೋ ಯಾಕೋ ತಿಂತಾ ಇಲ್ಲ, ಹೇಳ್ತಾ ಇಲ್ಲ ಅಂದ್ರೆ ಅದಕ್ಕೆ ಚಿಕಿತ್ಸೆ ಮಾಡಿಸೋದು. ಎಲ್ಲ ತುಂಬಾ ಪ್ರೇಮದಿಂದ ಹಸುಗಳನ್ನೆಲ್ಲ ನೋಡ್ಕೊಂಡು ಎಷ್ಟೋ ವರ್ಷ ಆದ್ಮೇಲೆ ಯಾವಾಗ ಅವುಗಳ 1000 ಆದವೋ, 1000 ಆದ ಕೂಡಲೇ ಏನಾಯ್ತು ಅವಾಗ, ಅಸಹೀನ ವೃಷಭೋ ಅಭ್ಯುವಾದ ಸತ್ಯಕಾಮ ಇತಿ ಭಗವೈತ್ಯ ಪ್ರತಿಶುಶ್ರಾವ ಪ್ರಾಪ್ತ ಸೌಮ್ಯ ಸಹಸ್ರಮೋ ಸ್ಮಃ ಪ್ರಾಪಯನಃ ಆಚಾರ್ಯ ಕುಲಂ. ಅಥ ಏನಂ ಋಷಭಃ ಅಭ್ಯುವಾದ ಸತ್ಯಕಾಮಾ ಭಗವಃ ಇತಿ ಹ ಪ್ರತಿಶಿಶ್ರಾವ ಪ್ರಾಪ್ತಾಃ ಸೌಮ್ಯ ಸಹಸ್ರಂ
ಮಹಾ ಪ್ರಾಪಯ ನಹ ನಾಲ ನಹ. ಆಮೇಲೆ ವಾಯುದೇವತೆಯು ಒಂದು ಹೋರಿಯೊಳಗೆ ಹೊಕ್ಕು ಬಿಟ್ಟು, ವಾಯುದೇವತೆ ದಿಕ್ ಸಂಬಂಧ ವಾಯುದೇವತೆ ಹೋರಿಯೊಳಗೆ ಹೊಕ್ಕು ಬಿಟ್ಟು ಮಾತಾಡಿಸ್ತಾ ಇದೆ. ಋಷಭ ಸತ್ಯಕಾಮ ಅಂತ ಸಂಬೋಧನೆ ಮಾಡಿಸು. ಪೂಜ್ಯರೇ ಅಂತ ಅದಕ್ಕೆ ಉತ್ಸಾಹ ಕೊಟ್ಟ ಇವನು. ಏನ್ ಸ್ವಾಮಿ ಇಂದ ಭಗವಾನ್ ನೋಡಪ್ಪ, ನಾವು ಸಾಗರ ಆಗಿದ್ದೀವಿ ಕಣಪ್ಪ, ನಮ್ಮನ್ನ ಗುರುಕುಲಕ್ಕೆ ಹೊಡ್ಕೊಂಡು ಹೋಗು, ಗುರುಕುಲಕ್ಕೆ ಕರ್ಕೊಂಡು ಹೋಗು ಅಂತಂದ. ಆಯ್ತು ಅಂದ. ಸಾಗರ ಆಗಿದ್ರೆ ಆಯ್ತು, ಹೊಡ್ಕೊಂಡು ಹೋಗ್ತೀನಿ. ತಮೇತಂ ಶ್ರದ್ಧಾತಪೋಭ್ಯಾಂ, ವಿಶೇಷ ಭಾಷಿಕರು ಮೂಲದಲ್ಲಿಲ್ಲ. ಸಿದ್ಧಂ ವಾಯುದೇವತಾ ದಿಕ್ ಸಂಬಂಧಿನಿ ಸುಷ್ಟಾ ಸತೀ ಋಷಭಂ ಅನುಪ್ರವಿಶ್ಯ ಋಷಭ ಭಾವಂ ಆಪನ್ನಾ ಅನುಗ್ರಹಾಯ ದೇವತಾ ಆಪನ್ನ ಅಂತ. ಆಮೇಲೆ ಈ ಬಹಳ ಶ್ರದ್ಧೆ ತಪಸ್ಸು ತುಂಬಾ ಚೆನ್ನಾಗಿತ್ತು ಇವನಲ್ಲಿ. ಕಾಪಾಡುವಾಗ ತುಂಬಾ ಶ್ರದ್ಧಾವಂತ ಕಾಪಾಡ್ತಿದ್ದ, ನಿಷ್ಠಾವಂತನಾಗಿದ್ದ. ಇದು ಗುರುಗಳದ್ದು ಹೊಸಗಳು, ಒಂದಕ್ಕೂ ಏನು ಏಟು ಕೊಡಬಾರ್ದು, ಒಂದಕ್ಕೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಭಾರಿ ಅವನಿಗೆ ಅದ್ರಲ್ಲಿ ಪ್ರೇಮ ಶ್ರದ್ಧೆ. ಗುರುಳು ಸತ್ತು ಅಂದ್ಮೇಲೆ ಹೆಂಗ್ ನೋಡ್ಕೋಬೇಕು, ಬಹಳ ಗೌರವ ನೋಡ್ಕೊಂಡಿದ್ದ. ಆದ್ರಿಂದ ಸಿದ್ಧನಾಗಿರ್ತಕ್ಕಂಥ ಅವನನ್ನ ವಾಯುದೇವತೆಯು, ಆ ವಾಯುದೇವತೆ ಯಾರೋ ದಿಕ್ ಸಂಬಂಧಿ, ವಾಯು ದಿಶಾಂ ವತ್ಸಾಹತಾನೆ, ದಿಕ್ಕುಗಳ ಕರುವಾಗಿರ್ತಕ್ಕಂತಹ ವಾಯುದೇವತೆ ಅದು ಸಂತೋಷಗೊಂಡವಳಾಗಿ ಆ ಒಂದು ಹೋರಿಯೊಳಗೆ ಪ್ರವೇಶ ಮಾಡಿ ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಋಷಭ ರೂಪವನ್ನ ಪಡೆದಂತಹ ಆ ವಾಯುದೇವತೆಯು ಸತ್ಯಕಾಮನನ್ನ ಸಂಬೋಧನೆ ಮಾಡಿ ಕೂಗ್ತಾ ಇದೆ, ಅನುಗ್ರಹ ಮಾಡ್ಬೇಕು ಇವನಿಗೆ. ಗುರುಗಳೇ, ಮಂತ್ರದಲ್ಲಿ ವಾಯುದೇವತೆ ಬಂದ್ ಸೇರ್ಕೊಂತು ಅಂತ ಇಲ್ಲ ಅಲ್ವಾ? ಭಾಷಿಕಾರದಿದೆ, ಋಷಭ ಅಂತ ಅಷ್ಟೇ ಇದೆ. ಇವ್ರು ಎಲ್ಲಿಂದ ಇದೆಲ್ಲೋ ಈ ಚಾಂದೋಗ್ಯ ಬ್ರಾಹ್ಮಣ ಎಲ್ಲೋ ಇರ್ಬೇಕು, ಬ್ರಾಹ್ಮಣ ಎಲ್ಲೋ ಇದ್ದು ಆ ಬ್ರಾಹ್ಮಣ ವಾಕ್ಯದಲ್ಲಿ ತಗೊಂಡಿರ್ಬೇಕು. ಭಾಷಿಕಾರ ಸುಮ್ನೆ ಹಾಕ್ಬಾರ್ದಲ್ಲ, ಏನೋ ಒಂದು ಇದಕ್ಕೆ ಗೊತ್ತಾಗ್ಲಿಲ್ಲ ಎಲ್ಲಿಂದ ಇದೆ. ಮುಂಚೆದಲ್ಲಿ ವಾಯುದೇವತೆ ಏನಿಲ್ಲ, ಋಷಭ ಹೇಳೋದು ಅಷ್ಟೇ ಇದೆ. ಯಾಕೆಂದ್ರೆ ಋಷಭ ಹೇಳೋದು ಲೋಕಕ್ಕೆ ವಿರುದ್ಧವಾಗುತ್ತಲ್ಲ, ಯಾಕೆ ಮಾತಾಡೋದು ಹೊಂದಲ್ವಲ್ಲ. ಆದ್ರೆ ಭಾಷಿಗಾರು ಒಂದು ವಾಯುದೇವ ಯಾವ್ದೊಂದು ದೇವತೆಯನ್ನು ಸೇರಿಸೋಣ ಅಂತ ವಾಯುದೇವತೆ ಸೇರಿಸ್ಬಿಟ್ಟು ಅದು ಮಾತಾಡ್ಸೋದು ಬೇರೆ ಮಾಡ್ಬಿಟ್ಟು ಅದಕ್ಕೆ ಸತ್ಯಕಾಮ ಕೂಗಿಸ್ಬಿಟ್ಟು ಏನೋ ಮಾಡಿದ್ರು, ಹೊಂದಿಸ್ಬೇಕಲ್ಲ. ಯಾಕೆ ಹಾಕ್ತೀಯಾ, ಮಾಡ್ಕೋಬೇಡಿ ಮಾ. ಇದು ಗುರುಗಳ ಧ್ವನಿ ತರ ಕೇಳಿಸಿತ್ತ ಅವನಿಗೆ ಅಂತ. ವಾಯುದೇವತೆ ಸತ್ಯಕಾಮ ಅಂತ ಕೂಗಿದ್ದಕ್ಕೆ ಗುರುಗಳ ವಾಯ್ಸ್ ತರ ಕೇಳಿಸಿದೆ ಅವನಿಗೆ ಅಂತ. ಗುರುಳು ವಾಯ್ಸ್ ತರ ಕೇಳಿಸ್ತಿಲ್ಲ, ಯಾವ್ದೋ ದೇವತೆ ಕೂಗ್ತು ಅಂತ ಕೇಳಿಸ್, ಗುರುಳು ವಾಯ್ಸಲ್ಲ, ವಾಯುದೇವತೆ ಕೂಗ್ತು ಅಂತ ಕೇಳಿಸ್ತು. ಯಾವ್ದೋ ಒಂದು ದೇವತೆನೋ ಯಾವ್ದೋ ಹೋರಿನೋ ಕೂಗ್ತು. ಯಾಕೆಂದ್ರೆ ಸತ್ಯಕಾಮ ಅಕ್ಷರದಿಂದ ಹಸು ಹೇಳೋದು ಹೊಂದಲ್ಲ. ಪ್ರಾಣಿಗಳಿಗೆ ಅಂಬಾ ಹೋಗ್ಬಿಟ್ಟು ಬೇರೆ ಬರಲ್ಲ. ಅಂಬಾನ ಅರ್ಥ ಮಾಡ್ಬೇಕು, ಅಂಬಾನ ಅಥವಾ ಬಾಳ ಕೂಗುತ್ತೆ ಅಷ್ಟೇ. ಪ್ರಾಣಿ ಕೂಗೋದು ಅಷ್ಟೇ ಹೊರತು ಅಕ್ಷರ ವಾಣಿ ತರ ಅನ್ಕೋಬೇಕಷ್ಟೇ ಅಲ್ಲ. ಅಕ್ಷರ ಬರೋದು ಮನುಷ್ಯನಲ್ಲಿಯೇ, ಪ್ರಾಣಿಗಳಲ್ಲಿ ಅಕ್ಷರ ಬರೋದೇ ಇಲ್ಲ. ಆದ್ರಿಂದ ಯಾವ್ದೋ ಒಂದು ದೇವತೆ ಹೇಳ್ತು ಅಂದ ಅದೇ ಆಶೀರ್ವಾದ ಅಂತ ಹೇಳ್ತು ಮೇಲೆ ಋಷಭದಲ್ಲಿ ಹೊಕ್ಬಿಟ್ಟು ಹೊಕ್ಬಿಟ್ಟು ಇಲ್ಲಿ ಇರೋಲ್ಲ, ಅದು ತಾಲವ್ಯಾಧಿ ಸ್ಥಾನ ಇರೋಲ್ಲ, ಹೋಗಿದ್ದು ಸ್ಥಾನ ಇರ್ಬೇಕಲ್ಲ. ದೇವತೆ ಎಲ್ಲ ಇದ್ದೇ ಇರ್ತಾರೆ, ಸ್ಥಾನ ಇದ್ದಿದ್ದೆ ಹೇಳಕ್ಕಾಗಲ್ಲ. ನೀನ್ ಕಡಿಯೋ ಶಕ್ತಿ ಇರ್ಬೋದು, ಮಚ್ಚಿದೆ ಕಡಿಯಕ್ಕಾಗಲ್ಲ. ಅದು ಸ್ಥಾನ ಕರಣ ಗೋಳಕ ಇದ್ದೇ ಇರ್ಬೇಕು. ಏನೋ ದೇವತೆಯೇ ತಾನೇ ಹೇಳ್ತು ಮಾಡ್ಕೊಳ್ಳಿ, ಅಲ್ಲಿ ಇದ್ಕೊಂಡು ಹೊಕ್ಕೊಂಡು ಅಲ್ಲಿಂದ ಹೊಕ್ಕೊಂಡು ಅಲ್ಲೇ ಕೂಗ್ಕೊಂಡು ಹೇಳ್ತು. ವಾಯುದೇವತೆ ಹಸುಗಳು ಹೊಕ್ಬಿಟ್ಟು ತಾನೇ ಕೂಗ್ ಹೇಳ್ತು ಅಂತ ಹೇಳ್ಬೇಡಿ. ಸತ್ಯಕಾಮ ಅಂತ ಹೇಳಿ ತನ್ನ ಧ್ವನಿಯಿಂದ ಕೂಗಿದ್ದು, ಆಚಾರ್ಯ ಧ್ವನಿಯಿಂದ ಏನು ಕೂಗ್ಲಿಲ್ಲ. ಅತಃ ಏನಂ ಋಷಭ ಅಭ್ಯುವಾದ ಅಭ್ಯುಕ್ತವಾನ್ ಸತ್ಯಕಾಮ ಇತಿ ಸಂಬೋಧ್ಯ. ಆಮೇಲೆ ಈ ಋಷಭವು ಇವನನ್ನ ಈ ಸತ್ಯಕಾಮನ ಕುರಿತು ಹೇಳ್ತು, ಸತ್ಯಕಾಮ ಅಂತ ಜೋರ ಸಂಬೋಧನೆ ಮಾಡಿ ಕೂಗ್ತು. ತಮಸು ಸತ್ಯಕಾಮ ಭಗವತಿಯ ಪ್ರತಿಶಿಷ್ಟಾವ ಪ್ರತಿವಚನ ದದೌ. ಅದಕ್ಕೆ ಸತ್ಯಕಾಮನು ಕೂಡ ಪೂಜ್ಯರೇ ಅಂತೇಳಿ ಉತ್ತರ ಕೊಟ್ಟ. ಅದಕ್ಕೆ ನನ್ಗೆ ಹೇಳಿದ್ದು ಪೂಜ್ಯರೇ ಅಂತನ್ನಲ್ಲ, ಅದಕ್ಕೆ ನನ್ಗೆ ಅನ್ಸಿದ್ದು ಅದು ಗುರುಗಳು ವಾಯ್ಸ್ ಬಂತ. ಕರಿಬೇಕಲ್ಲ, ದೇವತೆಯನ್ನ ಕರಿಬಾರ್ದು, ತಿರಸ್ಕಾರ ಶಬ್ದ ಕರಿಬಾರ್ದು. ಇವು ಪೂಜ್ಯತ್ವ ಇದೆ. ಹೌದು, ಗುರುವೇ ಆಗ್ಬೇಕು ಅಂತ ಏನಿಲ್ಲ, ಗುರುಗಳಾಗದೆ ಹೌದು ಪೂಜ್ಯರೇ ಅಂತ ಹೇಳಿ
ದೇವತೆಗಳನ್ನು ಕರಿಬಹುದು. ಹ್ಮ್ ಪ್ರಾಪ್ತ ಸೌಮ್ಯ ಸಹಸ್ರಂ ಸ್ಮಃ. ನಾವೆಲ್ಲ 1000 ಆಗಿದ್ದೀವಿ ಕಣಪ್ಪ ಅಂದ್ರು. ಪೂರ್ಣ ಅಥವಾ ಪ್ರತಿಜ್ಞಾ, ನೀನು 1000 ಆಗದೆ ಬರಲ್ಲ ಅಂತ ಅಂದಿದ್ದಲ್ಲ ಗುರುಗಳ ಹತ್ರ, ನಿನ್ ಪ್ರತಿಜ್ಞೆ ಪೂರ್ಣವಾಯಿತು ಅಂತಂದ್ರು. ಅಥ ಪ್ರಾಪೇನಃ ಅಸ್ಮಾನ್ ಆಚಾರ್ಯ ಕುಲಂ, ಅದು ನಮ್ಮನ್ನು ಆಚಾರ್ಯ ಕುಲ ಕರ್ಕೊಂಡು ಹೋಗಪ್ಪ, ಗುರುಗಳ ಸಮೀಪಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ವಾಯುದೇವತೆಯೇ ಆ ವಸುಬರೂಪದಿಂದ ಹೋಗ್ಬಿಟ್ಟು ಅನುಗ್ರಹಕ್ಕಾಗಿ ಹೇಳ್ತು ಅಂತ. ಆಮೇಲೆ ನಾನು ಬ್ರಹ್ಮ ಪಾದವನ್ನು ಹೇಳ್ತಿದ್ದರೆ ಹೇಳುತ್ತೆ. ಇಷ್ಟೇ, ವೇದಾಧ್ಯನೂ ಇಲ್ಲ, ಎಂತ ಇದಿಲ್ಲ, ಸಂಧಾನ ಮಾಡ್ತಿದ್ನೋ ಇಲ್ಲ, ಅದು ಇಲ್ಲ ನಾನು ಅಲ್ಲ.